mambo, mambo. ಸ್ವಾಮಿ ದಯಾನಂದ ಸರಸ್ವತಿ ಅವ್ರನ್ನ ಒಂದ್ಸರಿ ಒಬ್ರು ಹೀಗೆ ಕೇಳಿದ್ರು, ನಿಮಗೆ ಕಾಮ ಕೋರಿಕೆಗಳು ಬರಲ್ವಾ ಅಂತ. ಅದಕ್ಕೆ ಅವರು ಏನು ಹೇಳಿದ್ರು ಅಂದರೆ, ತಪ್ಪದೆ ಕಾಮ ಕೋರಿಕೆಗಳು ನನ್ನ ಬಾಗಿಲನ್ನು ತಟ್ಟುತ್ತೆ, ಆದರೆ ಅವುಗಳಿಗೆ ನನ್ನೊಳಗೆ ಬರೋಕ್ಕೆ ಟೈಮೇ ಸಿಗಲ್ಲ. ಯಾಕಂದರೆ ನಾನು ಯಾವಾಗಲೂ ಯಾವುದೋ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರೋದ್ರಿಂದ. ಬೆಳಗ್ಗೆನೇ ಎದ್ದು ರೆಡಿಯಾಗಿ ಒಂದು ಟು ಡೂ ಲಿಸ್ಟ್ ಟಾಸ್ಕ್ನ ರೆಡಿ ಮಾಡ್ಕೊಳ್ಳಿ. ನಿಮ್ಮ ಹಾಬೀಸ್ನ ಎಕ್ಸ್ಪ್ಲೋರ್ ಮಾಡಿ, ಯಾವುದಾದ್ರೂ ಸ್ಪೋರ್ಟ್ಸ್ ಆಡಿ, ಫ್ರೆಂಡ್ಸ್ ಜೊತೆ ಹೊರಗೆ ಸುತ್ತಾಡಿ, ಕಾಲೇಜ್, ಸ್ಕೂಲ್ ಆರ್ ಜಾಬ್ ಈ ಕೆಲಸನ ಪರ್ಫೆಕ್ಟಾಗಿ ಮಾಡಿ. ಇದರಿಂದ ನಿಮಗೆ ಲೈಫಲ್ಲಿ ಡೈರೆಕ್ಷನ್ ಲಭಿಸುತ್ತೆ, ಮನಸ್ಸಲ್ಲಿ ಪಾಸಿಟಿವ್ ಆಲೋಚನೆಗಳು ಬರುತ್ತೆ. ಇನ್ನು ರಾತ್ರಿ ಮಲಗೋಕ್ಕೆ ಮುಂಚೆ ಒಂದು ಕೆಲಸ ಮಾಡ್ಬೋದು, ಯಾವುದಾದ್ರೂ ಮಂತ್ರ ಲೈಕ್ ಗಾಯತ್ರಿ ಮಂತ್ರ ಇಲ್ಲ ಓಂಕಾರವನ್ನು ಸಹ ಹೇಳ್ಬೋದು. ಅದರಿಂದ ಮನಸ್ಸು ಕಾಮಾಗಿರುತ್ತೆ, ದೇಹದಲ್ಲಿ ಪಾಸಿಟಿವ್ ವೈಬ್ಸ್ ಬರುತ್ತೆ. ಇಲ್ಲಾಂದರೆ ನೈಟ್ ಮಲಗೋಕ್ಕೆ ಮುಂಚೆ ಯಾವುದಾದ್ರೂ ಯೂಸ್ಫುಲ್ ಆ್ಯಂಡ್ ಪಾಸಿಟಿವ್ ಬುಕ್ನ ಓದಿ. ಹಾಗಲ್ಲದೆ ಬೇರೆ ಏನೋ ನೋಡಿದ್ರೆ ಖಂಡಿತ ನೈಟ್ ಫಾಲ್ ಆಗುತ್ತೆ. ಎಕ್ಸೆಸಿವ್ ಮಾಸ್ಟರ್ಬೇಷನ್. ಈ ಎಕ್ಸೆಸಿವ್ ಮಾಸ್ಟರ್ಬೇಷನ್ ಅಂದರೆ ಎಡಿಕ್ಷನಿಂದ ಹೀಗೆ ಆಗುತ್ತೆ. ಹೆಚ್ಚಾಗಿ ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋದ್ರಿಂದ ಪೆಲ್ವಿಕ್ ರೀಜನ್ನ ನರಗಳು ವೀಕ್ ಆಗೋಗುತ್ತೆ. ಯಾವಾಗ ಪೆಲ್ವಿಕ್ ರೀಜನ್ ವೀಕ್ ಆಗುತ್ತೋ ಆವಾಗ ನೈಟ್ ಟೈಮ್ ಅನ್ಕಂಟ್ರೋಲಬಲ್ ಇಜಾಕ್ಯುಲೇಷನ್ಸ್ ಆಗ್ಬೋದು. ಪೆಲ್ವಿಕ್ ರೀಜನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಕ್ಕೆ ಬಟರ್ಫ್ಲೈ ಆಸನ, ಭುಜಂಗಾಸನ ಆ್ಯಂಡ್ ಪವನ ಮುಕ್ತಾಸನ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಡೈಲಿ ಮಾಡ್ತಿದ್ರೆ ಎಷ್ಟೋ ಬೆನಿಫಿಟ್ಸ್ ಇದೆ. ಯಾವುದೋ ಒಂದು ಎಕ್ಸಸೈಸ್ನ ಡೈಲಿ ಮಾಡೋದ್ರಿಂದ ನರ್ವ್ಸ್ ಸ್ಟ್ರಾಂಗ್ ಆಗುತ್ತೆ, ಬಾಡಿಯಲ್ಲಿನ ಹೀಟ್ ಕಡಿಮೆ ಆಗುತ್ತೆ, ಮಾಸ್ಟರ್ಬೇಟ್ ಮಾಡ್ಕೊಳ್ಬೇಕು ಅನ್ನೋ ಕೋರಿಕೆ ಸಹ ಕಡಿಮೆ ಆಗುತ್ತೆ. ರಾತ್ರಿ ಟೈಮಲ್ಲಿ ಉಲ್ಟಾ ಮಲ್ಕೊಳ್ಬಾರ್ದು, ಅದರಿಂದ ಪೆಲ್ವಿಕ್ ರೀಜನಲ್ಲಿ ಪ್ರೆಷರ್ ಬೀಳುತ್ತೆ ಆ್ಯಂಡ್ ಪ್ರೈವೇಟ್ ಪಾರ್ಟಲ್ಲಿ ಸೆನ್ಸೇಷನ್ ಸಹ ಕ್ರಿಯೇಟ್ ಆಗ್ಬೋದು. ಲೆಫ್ಟ್ ಸೈಡ್ ಮಲ್ಕೊಳ್ಳೋದು ಬೆಸ್ಟ್.